ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಅದರ ಜೊತೆಯಲ್ಲಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳ ಬಗ್ಗೆ ಅಂತಲೂ ಕೂಡ ಸಾಕಷ್ಟು ಹೆಚ್ಚಿನ ಒಲವನ್ನು ವಹಿಸ್ತಕ್ಕಂಥ ನಮ್ಮ ಮಹರ್ಷಿ ಧರ್ಮಯಾತ್ರೆ ಅರಿವಿನ ದರ್ಪಣ ಎಂಬತಕ್ಕಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸಿರ್ತಕ್ಕಂಥದ್ದಿದೆ. ಅದರ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಶಾರದಾ ಸಮೂಹ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಶಾರದಾ ವಿದ್ಯಾಸಂಸ್ಥೆ, ಈ ರೀತಿ ಶಾರದೆಯ ಹೆಸರಲ್ಲಿ ನಾನಾ ಒಂದು ಮಂದಿರಗಳನ್ನು ಸ್ಥಾಪನೆಯನ್ನು ಮಾಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಹಾಯ ಮಾರ್ಗದರ್ಶನವನ್ನು ನೆರವೇರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಯೋಗೇಶ್ ಕೃಷ್ಣಪ್ಪರವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ 10ನೇ ಒಂದು ಆ್ಯನ್ಯುಯಲ್ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಆ್ಯನ್ಯುಯಲ್ ಡೇ ಸೆಲೆಬ್ರೇಷನನ್ನು ಈ ಒಂದು ಅರಿವಿನ ಕಾರ್ಯಕ್ರಮಕ್ಕೆ ಗುರೂಜಿರವರ ದಿವ್ಯ ಉಪಸ್ಥಿತಿಯನ್ನು ಬಯಸ್ತಾ ಇರತಕ್ಕಂಥದ್ದೇ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗುರೂಜಿರವರನ್ನು ಸ್ವಾಗತಿಸಲಿಕ್ಕಾಗಿ ಅವರ ತಂಡದವರು, ಅವರ ಸಂಗಡಿಗರು ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಮೊದಲನೇದಾಗಿ ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ. ಯೋಗೇಶ್ ಕೃಷ್ಣಪ್ಪರವರು ಇಂತಹ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿ ಇದು ಹೀಗಿರಬೇಕು, ಇದರಲ್ಲಿ ಇಷ್ಟು ಕ್ವಾಲಿಟಿ ವಿದ್ಯೆ ಇರಬೇಕು, ಇಷ್ಟು ಮಕ್ಕಳಿಗೆ ಇದರ ಜ್ಞಾನವನ್ನು ಪಸರಿಸಬೇಕು ಎಂಬತಕ್ಕಂಥ ಚಿಂತನೆ ಮತ್ತು ಆ ಒಂದು ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ ಇದ್ದಾರಲ್ಲ, ಆ ಟೀಚರ್ಸು ಸಹಿತ ಮಕ್ಕಳಿಗೆ ಹೇಗೆ ಪಾಠ ಪ್ರವಚನ ಮಾಡಬೇಕು ಅನ್ನೋದನ್ನು ಸರಿಯಾದ ರೀತಿ ಗೈಡ್ಲೈನ್ ಅರ್ತು ಅದನ್ನು ಹೀಗೆ ತೊಗೊಂಡು ಬರ್ತಿರ್ತಕ್ಕಂಥದ್ದು. ಮತ್ತು ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು, ಯಾಕೆಂದರೆ ಇವರ ಶಾಲೆ ಮತ್ತು ಸುತ್ತಮುತ್ತ ಪ್ರಾಂತ್ಯಗಳಿಗೆ ನಾನು ನಡೆದಾಗ ಅಲ್ಲಿ ಎಷ್ಟೋ ಕುಟುಂಬಗಳಲ್ಲಿರ್ತಕ್ಕಂಥವ್ರು ಹೇಳೋರು, ನಾವು ಇಂಥದ್ದೊಂದು ಶಾಲೆಯಲ್ಲಿದ್ದೀವಿ ಅಂತ. ಆ ಶಾಲೆಗೆ ಆ ಮಕ್ಕಳನ್ನು ಕಳಿಸಿದಾಗ ಆ ಪೋಷಕರು ಹೇಳುವಂಥ ಮಾತು ಸಹಿತ ಅಷ್ಟೇ ಅಮೂಲ್ಯವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಏನೇ ಆದರೂ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಆ ವಿದ್ಯೆ ನಾವು ಮಕ್ಕಳಿಗೆ ಈಗಲಿಂದಲೇ ಸರಿಯಾದ ಸನ್ಮಾರ್ಗದಲ್ಲಿ ಕರ್ಕೊಂಡು ಬರಬೇಕು. ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಮತ್ತು ಜ್ಞಾನವನ್ನು ಪಸರಿಸಬೇಕು. ಹಣ ಸಂಪಾದನೆ ಮಾಡಿದ್ರೆ ಸಾಲದು, ಕೋಟಿಗಟ್ಟಲೆ ಹಣ ಇರ್ಬೋದು. ಆ ಹಣವನ್ನು ಹೇಗೆ ವಿಲೇವಾರಿ ಮಾಡಬೇಕು ಅದು ಬಹಳ ಮುಖ್ಯ. ಹಾಗೆ ಹಸಿದ ವ್ಯಕ್ತಿಗೆ ಅನ್ನ ಬೇಕು ನಿಜ, ಅನ್ನದ ಜೊತೆಗೆ ಅನ್ನವನ್ನು ಹುಟ್ಟಿಸ್ಕೊಳ್ಳುವಂಥ ಮಾರ್ಗ ಬೇಕಲ್ಲ, ಆ ಮಾರ್ಗ ವಿದ್ಯೆಯಿಂದ ಮಾತ್ರ ಸಾಧ್ಯ. ಅಂತಹ ವಿದ್ಯೆ, ಅಂತಹ ಜ್ಞಾನಕ್ಕೆ ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸು ಮತ್ತು ಅದರ ಅಡಿಯಲ್ಲಿ ಬರ್ತಕ್ಕಂಥ ಶಾರದಾ ವಿದ್ಯಾಸಂಸ್ಥೆಗಳು ಸಾಕಷ್ಟು ಕಾಯಕವನ್ನು ಮಾಡ್ತಾ ಇದೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಅದರಲ್ಲೂ ಈ ಬಾರಿ ಈ ಸಂಸ್ಥೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಮುಹೂರ್ತದಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಬರ್ತಾರೆ ಅಂದರೆ ಅದು ನನಗೂ ಸಂತೋಷ. ಯಾಕೆಂದರೆ ಅವರು ನನ್ನ ಮೊದಲೇ ಈ ಒಂದು ಶಾಲೆಗೆ ಬರಬೇಕು ಅಂತ ಅವರ ಅಭಿಪ್ರಾಯ ಇಟ್ಟಾಗ ಅವರಿಟ್ಟಂಥ ಅಭಿಪ್ರಾಯ ನಮಗೂ ಬಹಳ ಸಂತೋಷವೇ. ಯಾಕೆಂದರೆ ಅಲ್ಲಿ ವಿದ್ಯಾರ್ಥಿಗಳು, ಅಷ್ಟು ಜನ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಸಿಕ್ಕಾಗ ಅವರಿಗೆ ಆ ವಿದ್ಯಾ ರಹಸ್ಯಗಳ ಬಗ್ಗೆ, ಅರಿವಿನ ಬಗ್ಗೆ, ಜ್ಞಾನದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂತಹ ಒಂದು ಸೌಭಾಗ್ಯ ನಮಗೆ ಸಿಗುತ್ತಲ್ಲ, ಅದು ನಮ್ಮ ಪೂರ್ವಜನದ ಪುಣ್ಯ ಅಂತ ತಿಳ್ಕೊಳ್ಳೋಣ. ಕೊಡಿ, ಶಾಲು ಕೊಡಿ. ಶಾಕಾಂಬರಿ. ಒಳ್ಳೆಯದಾಗಲಿ. ನಿಮ್ಮ ಶಾಲೆ, ನಿಮ್ಮ ಸಂಸ್ಥಾನ, ಜೊತೆಗೆ ಅಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಜ್ಞಾನವನ್ನು ಪಸರಿಸುವಂತಹ ಆ ವಿದ್ಯಾದೇಗುಲ ನಿತ್ಯ ನಿರಂತರ ರಾರಾಜಿಸಲಿ. ನಿಮ್ಮ ತಂದೆಯವರ ಕನಸು ಬಹುಶಃ ಈ ಶಾಲೆ ಹೆಂಗೆ ಹುಟ್ಟಾಕಿದ್ರಿ ಇದನ್ನು, ಈ ಸಂಸ್ಥೆ ಎಲ್ಲರೂ ಉದ್ಯೋಗದಲ್ಲಿ ಅವರವರದೇ ಪ್ರತ್ಯೇಕವಾಗಿ ಹೋಗ್ತಿರ್ತಾರೆ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಇದನ್ನು ಸಾರನ ಸ್ವಾಮೀಜಿಗಳನ್ನ ಇಷ್ಟು ಹತ್ರದಿಂದ ನೋಡೋ ಅಷ್ಟರಲ್ಲ ನನಗೆ ಒಂಥರ ಮೈ ರೋಮಾಂಚನ ಆಗೋಯಿತು. ನಾನು ಸರಿಸುಮಾರು ಒಂದು 10 ವರ್ಷಗಳಿಂದ ನಾನು ನೋಡ್ಕೊಂಡು ಬರ್ತಾನೆ ಇದ್ದೇನೆ ನಿರಂತರವಾಗಿ. ನಮ್ಮ ತಾಯಿಯವ್ರು ಹಂಗೆ ನೋಡಿದ್ರೆ ಸ್ವಾಮೀಜಿಗಳ ದೊಡ್ಡ ಅಭಿಮಾನಿ. ಅವರು ಹೇಳೋಂಥ ಕೆಲವೊಂದು ಇದೇನಿರುತ್ತೆ, ಟಿಪ್ಸ್ ಏನಿರ್ತದೆ ಡೈಲಿ ಬೇಸಿಸಲ್ಲಿ, ಅದನ್ನು ಆಚರಿಸ್ದೆ ಇದುವರೆಗೂ ನಾವು ಆಚೆ ಹೋಗಿದ್ದಿಲ್ಲ. ಹಂಗಾಗಿ ನನಗೆ ಡೈರೆಕ್ಟಾಗಿ ಮೈಕ್ ಕೊಡೋ ಅಷ್ಟಲ್ಲಿ ನನಗೆ ಏನು ಮಾತಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಫಸ್ಟು ಶಾಲೆಗಿಂತಲೂ ಹೆಚ್ಚಿನದಾಗಿ ಸ್ವಾಮೀಜಿಗಳು ನಮ್ಮ ಬಗ್ಗೆ ಅವ್ರು ಕೊಟ್ಟಂಥ ಆಶೀರ್ವಚನ, ನಮ್ಮ ಶಾಲೆ ಬಗ್ಗೆ ಅವ್ರು ನುಡಿದಂಥ ಮಾತುಗಳು, ಅದು ಯಾವತ್ತೂ ನನ್ನ ಮನಸ್ಸಲ್ಲಿ ಯಾವತ್ತೂ ಇದ್ಬಿಡುತ್ತೆ. ಇದು ನಿಜವಾಗ್ಲೂ ಭಾವನಾತ್ಮಕವಾಗಿ ಮಾತಾಡ್ತಿರೋಂಥ ವಿಚಾರಗಳು. ಆಮೇಲೆ ಅವರು ನೆಕ್ಸ್ಟ್ ಅವ್ರ ಮಗ ಅವ್ರು ಇವತ್ತಿಗೆ ಅವ್ರ ವಾಕ್ಚಾತುರ್ಯ ಇನ್ನೊಂದು ಮತ್ತೊಂದು ನೋಡಿದಾಗ ನಮಗೆ ಆ್ಯಕ್ಚುಲಿ ಅವರೇ ಇನ್ಸ್ಪಿರೇಷನ್ ಆಗಿಬಿಡ್ತಾರೆ.
ಶಾಲೆ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ನಾನೇನು ಇಚ್ಛೆ ಪಡಲ್ಲ. ಏನಕ್ಕೆ ಇದು 2002ರಲ್ಲಿ ಶಾಲೆ ಪ್ರಾರಂಭ ಮಾಡಿರುವಂಥದ್ದು ನಮ್ಮ ತಂದೆಯವರ ಕನಸಿನ ಕೂಸು. ಇವತ್ತು ನಮ್ಮಲ್ಲಿ 2200 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ನಮ್ಮದೇ ಹೈಯೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ ಅತ್ತಿಬೆಲೆಗೂ. ಸುಮಾರು ಜನ. ಶಾಲೆ ಎಲ್ಲಿದೆ, ಅದರ ಪೂರ್ಣ ವಿಳಾಸ ಕರೆಕ್ಟಾಗಿ ಹೇಳಿ ಸರ್. ಇದು ಶಾಲೆ ಬಂದು ಶಾರದಾ ವಿದ್ಯಾಮಂದಿರ, ಶಾರದಾ ಇಂಟರ್ನ್ಯಾಷನಲ್ ಶಾಲೆ. ಇದು ಬಂದು ಅತ್ತಿಬೆಲೆ, ಆನೇಕಲ್ ತಾಲೂಕಿನಲ್ಲಿ ಇರುವಂಥ ಶಾಲೆ ಇದು. ಇವತ್ತು ಸ್ಥಾಪನೆ ಆಗಿ 23 ವರ್ಷಗಳಾಗಿದೆ. ಇದು ಶಾರದಾ ಇಂಟರ್ನ್ಯಾಷನಲ್ ಶಾಲೆಯ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಗೆ ನಾವು ಸ್ವಾಮೀಜಿಗಳನ್ನ ನಾವು ಸುಮಾರು ಒಂದು ವಾರದಿಂದಲೇ ನಾವು ಅಪ್ರೋಚ್ ಮಾಡಿ ಅವ್ರನ್ನ ಮನವಿ ಮಾಡಿಕೊಂಡು ಇವತ್ತು ನಾವು ಇಷ್ಟು ದೂರ ಬರಲಿಕ್ಕೆ ಅವಕಾಶ ಆಗಿದೆ. ಅವ್ರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಅವ್ರಿಗೆ ಪತ್ರಿಕೆ ಕೊಟ್ಟಿರೋಂಥದ್ದನ್ನು ನನಗೊಂಥರ ಪುಳಕಿತ ಆಗೋಗ್ಬಿಟ್ಟೆ ನಾನು. ಅದೊಂಥರ ಅದು ಆಶೀರ್ವಚನ. ಅದು ಸ್ವಾಮೀಜಿಗಳವರು ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಅವರೊಂದು ಗೈಡ್ಲೈನ್ಸು, ಆಮೇಲೆ ಅವರೊಂದು ಒಳ್ಳೆ ಮಾತುಗಳು ಆ್ಯಕ್ಚುಲಿ ನಮ್ಮ ಅತ್ತಿಬೆಲೆ ನಾಗರಿಕರಿಗೆ ತಲುಪಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಅವರು ಬಂದು ನಮ್ಮ ಶಾಲೆನ ಒಂಥರ ಪುನೀತ ಮಾಡ್ಬೇಕನ್ನೋದು ನನ್ನ ಆಶಯ. ನಮ್ಮ ಆಫೀಸ್ ಟೈಮ್ಗೆ ಒಂದು ಸತಿ ಅವ್ರು ಬಂದುಬಿಟ್ರೆ ನಮ್ಮ ತಂದೆಯವ್ರಿಗೂ ಒಂದು ಸ್ವಲ್ಪ ತುಂಬ ಖುಷಿ ಆಗ್ಬಿಡ್ತದೆ. ಅವರೆಲ್ಲಿದ್ರೂ ನಮ್ಮ ತಾಯಿಯವರಂತೂ ಆಲ್ರೆಡಿ ಹೇಳಿದಂಗೆ ಅವರು ಒಂಥರ ಅವರು ಕಂಪ್ಲೀಟ್ ಡೌನ್ ಟು ಅರ್ತ್ ಪರ್ಸನ್ನು, ಸಾರಿಗೆ ಫುಲ್ ಸರೆಂಡರ್ಡ್ ಪರ್ಸನ್ನು. ಅವ್ರಿಗೂ ತುಂಬ ಖುಷಿ ಆಗ್ಬಿಡ್ತದೆ. ಅವರ ದಿವ್ಯ ಸಾನ್ನಿಧ್ಯನ, ಅವರೊಂದು ಬರುವಿಕೆನ ನಾವು ಯಾವತ್ತೂ ಎದುರು ನೋಡ್ತಾ ಇರ್ತೀವಿ ಅಂತ ಹೇಳ್ತಾ, ಅತ್ತಿಬೆಲೆ ನಾಗರಿಕರು ಸಮೇತ ಎದುರು ನೋಡ್ತಾ ಇರ್ತಾರೆ ಅಂತ ಹೇಳ್ತಾ ತುಂಬ ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ನೀವು ನನಗೆ ಮೈಕ್ ಬೇಡ, ನನ್ನ ಮಾತು ಬೇಡ ಅಂತ ಹೇಳಿದ್ರಿ. ಆದರೆ ನಿಮ್ಮ ಪ್ರತಿ ಮಾತು ಪ್ರತಿ ಅಕ್ಷರಗಳು ತುಂಬಿ ಹೇಳ್ತಾ ಇದೆ. ಯಾವತ್ತೂ ಸಂಸ್ಥಾಪನೆ ಮಾಡ್ತಕ್ಕಂಥವ್ರು, ಒಂದು ಜ್ಞಾನ ದೇಗುಲವನ್ನು ತೆರೀತಕ್ಕಂಥವ್ರು, ಆ ಜ್ಞಾನ ದೇಗುಲದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಜೀವನಕ್ಕೆ ಸುಂದರವಾದಂಥ ಭದ್ರ ಬುನಾದಿಯನ್ನು ಕಟ್ಟತಕ್ಕಂಥವ್ರು, ಅವರ ಜೀವನಕ್ಕೆ ಬೇಕಾದಂಥ ಅಮೂಲ್ಯವಾದಂಥ ಕ್ಷಣಗಳನ್ನು ತುಂಬಿಸ್ತಕ್ಕಂಥವ್ರು, ಎಲ್ಲವನ್ನೂ ಆಲೋಚನೆ ಮಾಡಬೇಕಾಗತ್ತೆ. ಇವತ್ತೆಷ್ಟೋ ಕಡೆ ಶಾಲೆಗಳು ಉದ್ಘಾಟನೆ ಆಗ್ತಾ ಇದೆ, ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಅಲ್ಲಿ ಸಂಸ್ಕಾರದ ಕೊರತೆ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ನಾವು ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡ್ತಕ್ಕಂಥ ಉಪಾಧ್ಯಾಯರು, ಅಧ್ಯಾಪಕರಿಗೂ ಸಂಸ್ಥಾಪಕರಿಗೂ ಒಂದು ಕಿವಿಮಾತು ಅವಾಗಿಂದ ಹೇಳ್ತಾನೆ ಬರ್ತಿದ್ದೇವೆ. ಮೊದಲು ಮನೆಯಲ್ಲಿರ್ತಕ್ಕಂತಹ ಪರಿಸರ, ಮನೆ ಪರಿಸರ, ತಂದೆ ತಾಯಿಯ ಬಗ್ಗೆ, ಆ ತಂದೆ ತಾಯಿ ಅವರ ಶ್ರಮದ ಬಗ್ಗೆ, ಮಕ್ಕಳನ್ನು ನಾವು ಹೈಯರ್ ಎಂಡ್ ಶಾಲೆಗೆ ಕಳಿಸ್ಬೇಕು ಅನ್ನೋ ಆಸೆ ನಮಗೆ ನಿಜ. ಆದರೆ ಹೈಯರ್ ಎಂಡ್ ಶಾಲೆ ಕಳಿಸ್ಬೇಕಾದ್ರೆ ಅಪ್ಪನ ಪರಿಸ್ಥಿತಿ ಏನು, ಅಪ್ಪ ಏನು ಶ್ರಮಪಟ್ಟು ಆ ಮಕ್ಕಳನ್ನು ಆ ಶಾಲೆಗೆ ಕಳಿಸ್ತಿದ್ದಾನೆ ಅಂತ ಆ ಶಾಲೆಯಲ್ಲಿರ್ತಕ್ಕಂಥ ಉಪಾಧ್ಯಾಯರು, ಅಧ್ಯಾಪಕರು, ನಿಮ್ಮ ತಂದೆ ತಾಯಿ ಈ ಕಷ್ಟ ಅನುಭವಿಸ್ತಾ ಇದ್ದಾರೆ, ಈ ಕಷ್ಟದಿಂದ ನೀವು ಇಲ್ಲಿ ಬಂದು ಕೂತಿದ್ದೀರಿ, ನಿಮ್ಮ ಸಮಯ ಅಂತಕ್ಕಂಥದ್ದು ಅಮೂಲ್ಯವಾಗಿರುವ ಸಮಯ, ಈ ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೋಬೇಡಿ, ನೀವು ಇನ್ನಷ್ಟು ಜ್ಞಾನವಂತರಾಗಲಿ ಅಂತ ಹೇಳ್ತಕ್ಕಂಥ ಮಾತು ಇವತ್ತು ಅಧ್ಯಾಪಕರು, ಉಪಾಧ್ಯಾಯರು ಮತ್ತು ಸಂಸ್ಥಾಪಕರ ನುಡಿಯಲ್ಲಿ ಬರಬೇಕಾಗಿದೆ. ಯಾಕೆಂದರೆ ಬರೀ ಸಂಸ್ಥೆ ಮಾಡಿದ್ರೆ ಸಾಲದು, ಅಲ್ಲಿ ಓದುವಂಥ ಮಕ್ಕಳ ಜೀವನ ಒಂದು ಭದ್ರ ಬುನಾದಿಯಾಗಿರಬೇಕು, ವಜ್ರಕಾಯವಾಗಿರಬೇಕು. ಆ ಮಕ್ಕಳು ನಾಳೆ ಎಲ್ಲೇ ಹೋದರೂ ನಾನು ಈ ಶಾಲೆಯಲ್ಲಿ ಓದಿದೆ, ಈ ಶಾಲೆ ಹಾಕಿದಂಥ ತಳಪಾಯದ ಗಟ್ಟಿ ಬುನಾದಿ ಇದೆಯಲ್ಲ, ಇದು ನನ್ನ ಜೀವನಕ್ಕೆ ಸುಂದರವಾದಂಥ ಮೆಟ್ಲು ಅಂತಕ್ಕಂಥದ್ರ ಮಾತಿರಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಶಾಲೆ ಬಗ್ಗೆ ನಮಗೆ ಸಾಕಷ್ಟು ಅರಿವಿದೆ. ಯಾಕೆಂದರೆ ಆ ಭಾಗದಲ್ಲಿ ಬಂದಾಗೆಲ್ಲ ಮಕ್ಕಳು ಸಾಕಷ್ಟು ಕುಟುಂಬದ ಅಲ್ಲಿರ್ತಕ್ಕಂಥ ಪೋಷಕರು ಹೇಳ್ತಿರೋ, ನಾವು ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀವಿ ಅಂತ. ಅದು ಕೇಳಿದಾಗಲೇ ಒಂದು ಸಂತೋಷ. ಆದರೆ ಸಮಯ ಇವತ್ತು ಕೂಡಿ ಬಂದಿದೆ, ನಾನು ನಿಮ್ಮ ಶಾಲೆಗೆ ಬರುವಂತಹದ್ದು. ಒಳ್ಳೆಯದಾಗಲಿ, ಸಂತೋಷ, ಚೆನ್ನಾಗಿ ನಡೀಲಿ. ಹಾಗೆ ಎಲ್ಲ ವಿದ್ಯಾರ್ಥಿನಿಯರು ಓದಲಿಕ್ಕೆ ನಿಮ್ಮಲ್ಲಿ ಶ್ರಮ ಇದೆ, ಕಷ್ಟ ಇದೆ, ಮನೆಯಲ್ಲಿ ಪರಿಸ್ಥಿತಿ ಇಕ್ಕಟ್ಟಾಗುತ್ತೆ. ಅಂತಹ ಪರಿಸ್ಥಿತಿಗಳಲ್ಲೂ ಸಹಿತ ನೀವು ಶಾಲೆಗಳಲ್ಲಿ ಓದುವಾಗ ನಿಮಗೆ ಸಿಕ್ಕಂಥ ಸಮಯವನ್ನು ಅದನ್ನು ಸ್ವೀಕರಿಸಬೇಕು, ಸ್ವಾಗತಿಸಬೇಕು, ಆರಾಧಿಸಬೇಕು. ಮನೆಯಲ್ಲಿರ್ತಕ್ಕಂಥ ಪೋಷಕರು ಮಕ್ಕಳ ಮೇಲೆ ಸಾಧ್ಯವಾದಷ್ಟು, ಇವತ್ತು ಹಾಳಾದಿ ಮೊಬೈಲ್ ಎಂಬತಕ್ಕಂಥದ್ದೊಂದು ಮಾರಕ ಕೈಗೆ ಬಂದು ಕೂತ್ಕೊಂಡಾಗಲಿಂದ ಆ ಸುಂದರವಾದಂಥ ಜೀವನ ಹಾಳಾಗೋಗ್ತಾ ಇದೆ. ಅದರಿಂದ ಶಾಲೆಗಳಲ್ಲಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ ಮಕ್ಕಳನ್ನು ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ಎಷ್ಟು ಪರಿಪಕ್ವತೆಯಲ್ಲಿರುತ್ತೋ, ಪಕ್ಕದಲ್ಲೊಂದು ಮೊಬೈಲ್ ಇಟ್ಟರೆ ಸಾಕು, ಅಮೃತದಂಥ ಊಟ ಬಡಿಸಿ ಪಕ್ಕದಲ್ಲಿ ಉಪ್ಪಿನಂಥ ಒಂದಷ್ಟು ಚಿಕ್ಕದಾದಂಥ ಅಂಶ ಪಕ್ಕದಲ್ಲಿ ಮೊಬೈಲ್ ಇಟ್ಬಿಟ್ರೆ ಆ ಊಟನೇ ಒಂಥರ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಶಾಲಾ ಕಾಲೇಜುಗಳಿಗೆ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡೋದು ಉತ್ತಮ. ನಿಮ್ಮ ಶಾಲೆಯಲ್ಲಿ ಹಾಗೆ ಇದೆಯಾ? ತಗೊಳ್ಳಿ, ಹೇಳ್ತೀನಿ. ಕೆಲವು ವಿಚಾರಗಳನ್ನು ಇವತ್ತು ನೀವು ನಾನು ಮುಂದೆ ಏನು ಮಾತಾಡೋ ಅದು ಹಾಗೆ ನಡೀಬೇಕಾಗತ್ತೆ. ಯಾಕೆಂದರೆ ಶಾಲಾ ಕಾಲೇಜುಗಳಿಗೆ ಸಾಧ್ಯವಾದಷ್ಟು ಶಾಲೆಗಳಿಗೆ ಮೊಬೈಲ್ ತರೋದನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಿಬಿಡ್ಬೇಕು. ಮಕ್ಕಳ ಕೈ ಹಿಂಗೆ ಓಡಿಸಿ ಈ ಬೆರಳುಗಳು 24 ಗಂಟೆ ಬೆರಳು ಶೇಕ್ ಆಗೋ ಮೂಮೆಂಟ್ ಬರ್ತಿದೆ. ನೆಮ್ಮದಿ ನಿದ್ದೆ ಇಲ್ಲ. ಜೊತೆಗೆ ಯಾವಾಗ ಏನು ನೋಡ್ತಾರೋ ಗೊತ್ತಿಲ್ಲ. ಮೊಬೈಲ್ ಒಂದು ಕೈಯಲ್ಲಿತ್ತು ಅಂದರೆ ಪ್ರಪಂಚ ನೋಡಬೇಕು ನಿಜ, ಆ ಪ್ರಪಂಚ ನೋಡೋದ್ರಲ್ಲಿ ಇನ್ನೇನೇ ನೋಡ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಂದು ಕಡೆ ಸಬ್ಜೆಕ್ಟು ಸರಿಯಾದಂಥ ಅನಲಿಸ್ ಹೇಳ್ತಾ ಇದ್ದಾರೆ. ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಅವರು ನಡೀತಿರ್ತಕ್ಕಂಥದ್ದು, ಅವರು ಹೋಗ್ತಿರ್ತಕ್ಕಂಥ ವೇಗ ಇದೆಯಲ್ಲ, ಬಹಳ ವೇಗವಾಗಿ ನಡೀತಿದ್ದಾರೆ. ಹಿಂದಿನ ಶಾಲಾ ಶಿಕ್ಷಕರಿಗೆ ಹಿಂದಿನ ಇದ್ದಂಥ ಒಂದು ಎಜುಕೇಷನ್ ಪದ್ಧತಿ ಏನಿತ್ತು, ವಿದ್ಯಾರ್ಥಿಗಳಿಗೆ ಗುರುಕುಲದ ಪದ್ಧತಿ ಇತ್ತು. ಆ ಗುರುಕುಲದ ಪದ್ಧತಿಯಲ್ಲಿ ಬೆಳಗ್ಗೆ ಶಾಲೆಗೆ ಮಕ್ಕಳು ಬಂದು ಸಂಜೆ ಹೊರಡುವುದರೊಳಗಾಗಿ ಅವ್ರು ಏನೆಲ್ಲ ಅಭ್ಯಾಸ ಏನು ಕಲಿಬೇಕಾಗಿತ್ತು ಅದಿತ್ತು.
ಆದರೆ ಇವತ್ತು ಕಲ್ತದ್ದನ್ನು ಸಂಜೆ ಮನೆಗೆ ಹೋಗೋದು ಅಭ್ಯಾಸ ಮಾಡೋದಲ್ಲ, ಮೊಬೈಲ್ ಕೈ ಹಿಡಿದು ಕೂತ್ಕೊಳ್ತಕ್ಕಂಥದ್ದು. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಮೊಬೈಲ್ ಬಂದರೆ ಅದನ್ನು ನೀವು ಅಲ್ಲೇ ಇಟ್ಟು ಬನ್ನಿ ಅಂತ ಹೇಳಬೇಕು, ಇವನು ಅದನ್ನು ಒಳಗೆ ತರಕ್ಕೆ ಮಾತ್ರ ಅವಕಾಶ ಕೊಡಬೇಡಿ. ಆದಷ್ಟು ಇದೊಂದು ವಿಚಾರದಲ್ಲಿ ನಾವೆಲ್ಲ ಶಾಲೆಗಳಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಮೊಬೈಲ್ನ ಆದಷ್ಟು ಹೊರಗಡೆ ಇಡಿಸಿ, ವಿದ್ಯೆ ಜ್ಞಾನ ಎಂಬತಕ್ಕಂಥದ್ದನ್ನು ಮಕ್ಕಳಿಗೆ ತುಂಬಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.